In a 3.2 kilo base pair long piece of DNA, 820 adenine base pair were found. What would be the number of cytosine base pair? ಇದನ್ನ ಕರ್ನಾಟಕ ಸಿಇಟಿ 2015 ಅಲ್ಲಿ ಕೇಳಿರುವಂತದ್ದು. ಇದು ಅಗೇನ್ ಚಾರ್ಗಾಫ್ ರೂಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ಬೇಸಿಸ್ ಆಗಿದೆ. ಸೊ ಚಾರ್ಗಾಫ್ ರೂಲ್ ಏನ್ ಹೇಳ್ತದೆ ಅಂದ್ರೆ ಅಡಿನೈನ್ ಆಲ್ವೇಸ್ ಬೇಸ್ ಪೇಸ್ ವಿತ್ ಥೈಮಿನ್, ಹಾಗೆ ಗ್ವಾನೈನ್ ಆಲ್ವೇಸ್ ಬೇಸ್ ಪೇಸ್ ವಿತ್ ಸೈಟೋಸಿನ್. ಒಂದು ಡಿಎನ್ಎ ಅಲ್ಲಿ ಅಡಿನೈನ್ ಪ್ಲಸ್ ಥೈಮಿನ್ ಪ್ಲಸ್ ಗ್ವಾನೈನ್ ಪ್ಲಸ್ ಸೈಟೋಸಿನ್ ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಲೆಂತ್ ಆಫ್ ಡಿಎನ್ಎ ನಮಗೆ ಪಡಿಬಹುದು. ಸೊ ಇಲ್ಲಿ ಲೆಂತ್ ಆಫ್ ದ ಡಿಎನ್ಎ ಎಷ್ಟು ಅಂತ ಕೊಟ್ಟಿದ್ದಾರೆ, 3.2 ಕಿಲೋ ಬೇಸ್ ಪೇರ್ ಅಂತ. ಇದನ್ನ ನಾವು ನಾರ್ಮಲ್ ಬೇಸ್ ಪೇರ್ ಗೆ ಕನ್ವರ್ಟ್ ಮಾಡಿದ್ರೆ, ಕಿಲೋ ಇಂದ ನಾರ್ಮಲ್ ಬೇಸ್ ಪೇರ್ ಗೆ ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಮಲ್ಟಿಪ್ಲೈಡ್ ಬೈ 1000 ಮಾಡಿದ್ರೆ ಅದು 3200 ಬೇಸ್ ಪೇರ್ಸ್ ಆಗುತ್ತೆ. ಅಡಿನೈನ್ ನ ಅಮೌಂಟ್ ಕೊಟ್ಟಿದ್ದಾರೆ 820 ಬೇಸ್ ಪೇರ್ಸ್ ಅಂತ. ಸೊ ಅಡಿನೈನ್ ಯಾವತ್ತು ಥೈಮಿನ್ ಜೊತೆ ಬೇಸ್ ಪೇರ್ ಆಗಿರೋದ್ರಿಂದ ಥೈಮಿನ್ ನ ವ್ಯಾಲ್ಯೂ ಸೇಮ್ 820 ಆಗಿರುತ್ತೆ. ಸೊ ನಾವು ಈ ರೂಲ್ ಗೆ ಅಪ್ಲೈ ಮಾಡಿದ್ರೆ ಅಡಿನೈನ್ ಪ್ಲಸ್ ಥೈಮಿನ್ ಅಂದ್ರೆ 820 ಪ್ಲಸ್ 820, ಹಾಗೆ ಗ್ವಾನೈನ್ ಮತ್ತೆ ಸೈಟೋಸಿನ್ ನ ಅಮೌಂಟ್ ನಮ್ಗೆ ಗೊತ್ತಿಲ್ಲ, ಇದು ಈಕ್ವಲ್ ಟು 3200 ಬೇಸ್ ಪೇರ್ಸ್. ಸೊ 820 ಪ್ಲಸ್ 820 ಅಂದ್ರೆ 1640 ಪ್ಲಸ್ ಗ್ವಾನೈನ್ ಪ್ಲಸ್ ಸೈಟೋಸಿನ್ ಇಸ್ ಈಕ್ವಲ್ ಟು 3200. ಗ್ವಾನೈನ್ ಮತ್ತೆ ಸೈಟೋಸಿನ್ ನ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ 3200 ಮೈನಸ್ 1640 ಇದು ಆಲ್ಮೋಸ್ಟ್ 1560 ಗೆ ಈಕ್ವಲ್ ಆಗಿರುತ್ತೆ. ಹಾಗೆ ಗ್ವಾನೈನ್ ಮತ್ತೆ ಸೈಟೋಸಿನ್ ನ ಅಮೌಂಟ್ ಗಳು ಈಕ್ವಲ್ ಆಗಿರೋದ್ರಿಂದ ಈ ವ್ಯಾಲ್ಯೂ ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಬರೀ ಸೈಟೋಸಿನ್ ಅಥವಾ ಗ್ವಾನಿನ್ ನ ಅಮೌಂಟ್ ಸಿಗುತ್ತೆ, ಅದು 780. ಸೊ ಸೈಟೋಸಿನ್ ನ ಅಮೌಂಟ್ 780. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನಿಮಗೆ ಈ ಡಿಸ್ಕಷನ್ ಇಷ್ಟ ಆಗಿದೆ ಹಾಗೆ ಅರ್ಥ ಆಗಿದೆ ಅಂತಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.